ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಗಂಗಾ ಚುಪ್ಪಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಟೆಂಪಲಿಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಬಿಕಾಸ್ ತುಂಬ ದಿನ ಆಗಿತ್ತು, ಗಾಡಿ ಕೂಡ ಪೂಜೆ ಮಾಡಿಸ್ಬೇಕಿತ್ತು, ಅದಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಹಾಗೆ ಮಾರ್ನಿಂಗ್ ರೋಟೀನ್ ಅಂತ ಮೆಂತೆ ನೀರು ಮೆಂತೆ ಕಾಳು ತಿನ್ಕೊಂಡು ನಾನು ನಮ್ಮ ಅಪ್ಪ ಹೊರಟಿದ್ದೆ ದೇವಸ್ಥಾನ ಕಡೆಗೆ. ಹೋಗ್ಬೇಕಾದ್ರೆ ಹಣ್ಣು ಹೂವು ಬೇಕು ಅಂತ ಹೇಳಿ ಅಲ್ಲೊಂದು ಕಡೆ ನಿಲ್ಲಿಸಿ ಹಣ್ಣು ಹೂವು ಕರ್ಪೂರ ಎಲ್ಲ ತಗೊಂಡು ನಾವು ಸೀದಾ ಹೊರಟಿದ್ದೆ ಕುಪ್ಪೂರು ಗದ್ಗೆ ಮಠಕ್ಕೆ. ನಾವು ಬರೋ ಅಷ್ಟೊತ್ತಿಗೆ ಅಭಿಷೇಕದ ಪೂಜೆ ಎಲ್ಲ ಮುಗ್ದಿತ್ತು. ಬಂದವರಿಗಾಗಿ ಪೂಜೆ ಮಾಡ್ಕೊಡ್ತಾ ಇದ್ರು. ನಾವು ಕೂಡ ಹಣ್ಣು ಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ಈ ಸುಕ್ಷೇತ್ರ ಕುಪ್ಪೂರು ಗದ್ದಿಗೆ ಮಠ ಕರ್ನಾಟಕದ ಪ್ರಸಿದ್ಧ ವೀರಶೈವ ಮಠಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೂ ಈ ಶ್ರೀ ಗುರು ಮರುಳಸಿದ್ದೇಶ್ವರ ಈ ಮಠದ ಮೂಲ ಆರಾಧ್ಯ ದೈವ. ಈ ಸಂಸ್ಥಾನ ಮಠಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಇಲ್ಲಿ ಪ್ರತಿ ಅಮಾವಾಸ್ಯೆನಲ್ಲೂ ಕೂಡ ಶ್ರೀ ಮರುಳಸಿದ್ದೇಶ್ವರ ಅವರಿಗೆ ವಿಶೇಷ ಪುಷ್ಪ ಅಲಂಕಾರ ಹಾಗೂ ಮಹಾ ರುದ್ರಾಭಿಷೇಕವಿರುತ್ತದೆ. ದೇವ್ರ ದರ್ಶನ ಮುಗಿಸಿ ಗಾಡಿ ಪೂಜೆನೂ ಮಾಡಿಸ್ಕೊಂಡು ನಾವು ಹೊರಟಿದ್ದು ದಾಸೋಹ ಕಡೆ. ಆಕ್ಚುಲಿ ಇಲ್ಲಿ ಪ್ರತಿ ದಿನ ಮಠಕ್ಕೆ ಬರುವಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇದ್ದೇ ಇರುತ್ತೆ. ಇಲ್ಲಿ ಶ್ರೀಗಳ ವಾಕ್ಯ ಕೂಡ ಹೀಗೆ ಇದೆ: ಕೈಗೆ ಬಂದ ತೀರ್ಥ ಎಷ್ಟು ಪವಿತ್ರವೋ ಎಲೆಗೆ ಬಂದ ಪ್ರಸಾದವೂ ಅಷ್ಟೇ ಪವಿತ್ರ. ತೀರ್ಥದಂತೆ ಪ್ರಸಾದವನ್ನು ಸ್ವೀಕರಿಸಿ, ಇದು ಶ್ರೀಗಳ ವಾಕ್ಯ. ಪ್ರಸಾದ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂಗಡಿಲಿ ಏನೋ ತಗೋಬೇಕಿತ್ತು ಅಂತ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ರೆಸ್ಟ್ ಮಾಡಿ ಮಧ್ಯಾಹ್ನದ ಊಟ ಕೂಡ ಮುಗಿಸಿದ್ವಿ. ಹಾಗೆ ಲೈಟಾಗಿ ಒಂದು ವಾಕ್ ಹೋಗಿ ಬರೋಣ ಅಂತ ಹೇಳಿ ನಮ್ಮದೇ ತೋಟದೊಳಗಡೆ ಹೋಗಿ ಕಾಯಿ ಬಿದ್ದಿತ್ತು ಅಂತ ಹೇಳಿ ಎತ್ಕೊಂಡು ಮನೆಗೆ ಬಂದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮರೀದೆ ಫಾಲೋ ಮಾಡಿ. ಥ್ಯಾಂಕ್ ಯು.